आज सोमवार को मनल्ली ग्राम पंचायत और स्थानीय लोगों ने बीदर में जिला पंचायत कार्यालय के समीप एक दिन का सांकेतिक धरना आयोजित किया, जिसमें यह मांग की गई कि मनल्ली ग्राम पंचायत के मौजूदा डीओ को हटाकर पिछली बार के डीओ को नियुक्त करने की मांग की गई। उन लोगों का कहना है कि इस संबंध में पीडीओ और सीएस के आदेश का पालन नहीं किया जा रहा है। इस अवसर पर दिलीप कुमार वर्मा, राहुल, मारुति कंटे ने केपी न्यूज से बात की। केपी न्यूज के कैमरामैन पपुराज का कवरेज। आज के दिन इधर जिला पंचायत के आगे एक दिन का सांकेतिक धरना रखा था। किस लिए बोले तो राहुल सन्नफ शरणप्पा इन्हें एक मन्नली ग्राम पर बीदर तालुके के मन्नली ग्राम पंचायत में डीओ बोल के 18 साल काम कर रहे हैं। वही गांव में एक आदमी के वास्ते एक झूठा कंप्लेंट देकर इनको औरा तालुका को लादा ग्राम पंचायत को ट्रांसफ़र किया था। ट्रांसफ़र होने के बाद उधर के जो मूल डीओ रहता ना, डाटा कंप्यूटर ऑपरेटर, उन्होंने आने के बाद इनका और बीदर को रिलीव किया। रिलीव होने के बाद और उधर सीएस का आदेश है, इनको जो मूल स्थान है मन्नली ग्राम पंचायत, इनको ले लो बोल के वो सीएस का आदेश पीडीओ पालन नहीं किया, क्योंकि और एक डीओ उनका पूर्वानुमोदन कुछ भी नहीं है। उनका जो अपॉइंटमेंट है नियामकाती हो डीओ का, वो टोटली कानून से बाहर है, इसलिए वो डिसमिस करके ऑर्डर किया था सीएस। लेकिन उनको नहीं छोड़ रहे वो पीडीओ। मैं क्या बोल रहा हूँ, जो संविधान के चौकट के अंदर काम करो, जो सीएस का आईएएस ऑफिसर का आदेश है पालन करो। उनको पहले रिलीज़ करो बोल के बोला था, लेकिन नहीं करे, इसलिए आज के दिन इनके 4-5 साल से फिर रहे सभी लेटर ईओ को पीडीओ को हमारे को ज्वाइनिंग जो आदेश दिया है, ज्वाइनिंग का उन्हें आदेश देने के बाद गए थे ना, सभी लेटर इधर उनके पास है। हर एक मासूम आदमी को, एक दलित सिब्बंदी को इतना हरासमेंट किया। 5 साल से इनको खाली फिरते चले, हवा में फिरते चले, लेकिन इनके बीवी 4 बच्चे हैं, बेटियां हैं, बहुत तकलीफ हो रहा है। इसलिए इनको जो न्याय मिलना चाहिए बोल के हमारा हिंद संगठन और विविध दलित पर संगठन, कन्नड़ पर, कार्मिक पर, सभी संगठन की तरफ से एक दिन का मन्नली से सभी महिला और पुरुष भी आया है। 2018ರಲ್ಲಿ ಸುಳ್ಳು ದೂರುಗಳನ್ನು ಸಲ್ಲಿಸಿ ವಿನಾಕಾರಣ ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ಇದು ಇಲ್ಲದೇ ನನಗೆ ಅವರ ತಾಲೂಕಿನ ಲಾದ ಗ್ರಾಮ ಪಂಚಾಯತ್ಗೆ ನಿಯೋಜಿಸಿ ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಅದರಲ್ಲಿ ವೈಯಕ್ತಿಕ ಜಗಳದಿಂದ ಅಂತಂತೆ ಹೇಳಿದ್ದಾರೆ. ಆದರೆ ಸುಳ್ಳು ದೂರುಗಳನ್ನು ಸಲ್ಲಿಸಿದ ವ್ಯಕ್ತಿಯನ್ನು ತನಿಖೆ ಮಾಡಬೇಕು. ಮತ್ತು ಇಲ್ಲಿವರೆಗೆ ನನಗೆ ಏನು ಸತಾಯಿಸಿದ್ದಾರೆ, ಇಲ್ಲಿವರೆಗೆ ನಾನು 3 ಸರ್ತಿ ಜಾಯ್ನಿಂಗ್ ಲೆಟರ್ ಕೊಟ್ಟಿದ್ದೆ, ಯಾವುದೇ ಹಿಂಬರ ಕೊಟ್ಟಿಲ್ಲ ಪಿ.ಡಿ.ಒಗಳು. ಹಿಂಬರಂತೂ ಕೊಟ್ಟೇ ಇಲ್ಲ. ಮತ್ತು ಸಿ.ಇ.ಒ ಅವರು ಆದೇಶ ಮಾಡಿದ್ದಾರೆ, ಸಿ.ಇ.ಒ ಅವರ ಆದೇಶಿಗೆ ಉಲ್ಲಂಘನೆ ಮಾಡಿದ್ದಾರೆ. ನಾನು ಸಿ.ಇ.ಒ ಅವರ ಆದೇಶ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶಗಳನ್ನು ನಾನು ಪಾಲನೆ ಮಾಡಿದ್ದೇನೆ. ಆದರೆ ಇಲ್ಲಿನ ನಮ್ಮ ಮನ್ನಳ್ಳಿ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿ.ಇ.ಒ ಅವರ ಆದೇಶವನ್ನು ಪಾಲನೆ ಮಾಡಿಲ್ಲ. ಅವರು ಯಾವುದೋ ಒಂದು ಕಷ್ಟದಲ್ಲಿ ಇದ್ದಿರಬಹುದು ಅಂತ ಅನಿಸುತ್ತೆ. ಇವತ್ತಿನ ದಿವಸ ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಎದುರುಗಡೆ ಇವತ್ತು ಈ ಒಂದು ಧರಣದ ಉದ್ದೇಶ ಏನಂದ್ರೆ, ಮನ್ನಳ್ಳಿ ಗ್ರಾಮದಲ್ಲಿ ರಾಹುಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 15 ವರ್ಷ ಕಂಪ್ಯೂಟರ್ ಡಾಟಾ ಆಪರೇಟರ್ ಅಂತ ಹೇಳಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಇವತ್ತು ಆ ವ್ಯಕ್ತಿಗೆ ಸುಳ್ಳು ಒಂದು ದೂರು ಕೊಡಿಸಿ, ಆಮೇಲೆ ಸುಳ್ಳು ಆರೋಪಗಳು ಹೊರಿಸಿ, ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ವಿನಾಕಾರಣ ಮಾನಸಿಕ ಕಿರುಕುಳ ನೀಡಿ ಅವ್ರಿಗೇನಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಪಾಲಿಟಿಕ್ಸ್ ಒತ್ತಡವನ್ನು ಹೇರಿಸಿ ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಔರಾದ ತಾಲೂಕಿಗೆ ವರ್ಗಾವಣೆ ಮಾಡಿರ್ತಾರೆ. ಆದ್ರೂ ಕೂಡ ಆ ವ್ಯಕ್ತಿ ಆ ಅಧಿಕಾರಿಗಳ ಆದೇಶಕ್ಕೆ ಏನಪ್ಪ ಅಂತಂದ್ರೆ ಮಾನ್ಯ ಮಾಡಿ ಅವ್ರೇನಪ್ಪ ಅಂದ್ರೆ ಹೋಗಿ ಆ ಗ್ರಾಮ ಪಂಚಾಯತ್ದಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ ಜಾಯಿನ್ ಆದ ನಂತರನೂ ಕೂಡ ಮತ್ತೆ ಅವ್ರಿಗೇನಪ್ಪ ಅಂದ್ರೆ ಅಧಿಕಾರಿಗಳು ಪುನಃ ಇವರ ಮೂಲತಃ ಯಾವುದು ಗ್ರಾಮ ಪಂಚಾಯತ್ ಇದೆ ಅದೇ ಗ್ರಾಮ ಪಂಚಾಯತದಲ್ಲಿ ತಾವು ಸೇವೆ ಸಲ್ಲಿಸಬೇಕಂತಕ್ಕಂಥ ಆದೇಶ ಮತ್ತು ಆಗಿದಾಗ ಆ ಆದೇಶನೂ ಕೂಡ ಏನಪ್ಪ ಅಂದ್ರೆ ಇವರು ಮಾನ್ಯ ಮಾಡಿ ಆ ಆದೇಶದ ಮೇರೆಗೆ ಮತ್ತೆ ಗ್ರಾಮ ಪಂಚಾಯತದಲ್ಲಿ ಹೋಗಿ ಅವ್ರಿಗೇನಪ್ಪ ಅಂದ್ರೆ ಒಂದು ಮನವಿ ಸಲ್ಲಿಸ್ತಾರೆ. ಆದರೆ ಆ ಒಬ್ಬ ದಲಿತ ವ್ಯಕ್ತಿ ರಾಹುಲ್ ಅಂತಕ್ಕಂಥ ವ್ಯಕ್ತಿಗೆ ವಿನಾಕಾರಣ
ಅಲ್ಲಿನ ಸಂಬಂಧಪಟ್ಟ ಪಿ ಡಿ ಒ ಇರಲಿ, ಅದಕ್ಕೆ ಅವರಿಗೆ ಕುಮ್ಮಕ್ಕು ನೀಡ್ತಕ್ಕಂಥ ಅಲ್ಲಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲಿಂದ ಎಲ್ಲ ಸದಸ್ಯರುಗಳಿರಲಿ, ಅಥವಾ ಅವರನ್ನು ಹೊರತುಪಡಿಸಿ ಮತ್ತೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅಲ್ಲೇನಪ್ಪ ಅಂದ್ರೆ ಯಾವುದೋ ಒಂದು ದುರುದ್ದೇಶದಿಂದ ಈ ರಾಹುಲನ ವಿರುದ್ಧ ಏನವರು ಕೆಲವೊಂದು ಮಾತಾಡೋದಾಗಲಿ, ದೂರು ನೀಡಿಸೋದಾಗಲಿ, ಪಾಲಿಟಿಕ್ಸ್ ಒಂದು ಪ್ರೆಷರ್ ಹಾಕ್ಸೋದಾಗಲಿ ಇಂಥ ಏನು ಕೆಲಸ ಮಾಡ್ತಾ ಇದ್ದಾರೆ.